ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀನಿಲ್ಲಿಗೆ ಬಂದಿರೋದು ಆ ತಾಯಿನ ಬಂಧನದಿಂದ ಬಿಡಿಸಕ್ಕೆ ಅಲ್ಲ, ಆ ಪಾರ್ವತಿ ಪರಮೇಶ್ವರನ್ನ ಒಂದು ಮಾಡಕ್ಕೆ. ಪಾರ್ವತಿ ಪರಮೇಶ್ವರ ದೂರ ಆದ್ರು ಅಂತ ಹೇಳಿದ್ರಲ್ಲ, ಅದು ಯಾಕೆ? ಹೆಣ್ಣೆಂಬ ಅಹಂಕಾರದಿಂದ ಮಾತನಾಡುತ್ತಿರುವಿರಿ ದೇವಿ. ಹೆಣ್ಣಿಲ್ಲದೆ ಗಂಡು ಬದುಕಬಲ್ಲ, ಆದರೆ ಗಂಡಿಲ್ಲದೆ ಹೆಣ್ಣು ಎಂದಿಗೂ ಬದುಕಲಾರಳು. ಹೆಣ್ಣಿಲ್ಲದೆ ಗಂಡು ಬದುಕಬಹುದು ಎಂದಾದರೆ ಗಂಡಿಲ್ಲದೆ ಹೆಣ್ಣು ಕೂಡ ಬದುಕಬಹುದು. ಹಾಗಾದರೆ ಬದುಕಿ ತೋರಿಸಿ. ನೀವಿಲ್ಲದೆ ನಾವು ಬದುಕಬಲ್ಲೆವು ಎಂದು ತೋರಿಸುತ್ತೇವೆ. ಹಾಗೆ ಹೊರಟು ಬಂದ ಪರಶಿವ ನೆಲೆಸಿದ್ದು ಮೇಘಗಿರಿಲಿ. ತಪಸ್ಸು ಮಾಡ್ತಾ ಶಿವ ಲಿಂಗರೂಪವಾಗಿ ಪರಿವರ್ತನೆ ಆಗ್ತಾನೆ. ನನಗೆ ಈ ಸಂಗತಿಗಳನ್ನ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಪಾಪ ಪರಮೇಶ್ವರ ಇಷ್ಟು ವರ್ಷಗಳಿಂದ ಉಪಸ್ಥಾದನೆ ಅಂದರೆ ನನ್ನ ಕೈ ಕಾಲೆಲ್ಲ ನಡ್ಕ ಬರ್ತಿದೆ. ನಾನು ಈಗಲೇ ಮೇಘಗಿರಿಗೆ ಹೋಗ್ತೀನಿ. ಆದಷ್ಟು ಬೇಗ ಆ ತ್ರಿಶೂಲನ ತಗೊಂಡು ನಮ್ಮ ಊರಿಗೆ ಹೋಗ್ತೀನಿ. ನಾನು ಈಗಲೇ ಮೇಘಗಿರಿಗೆ ಹೋಗ್ಬೇಕು. ದಯವಿಟ್ಟು ನನಗೆ ಆ ದಾರಿ ಯಾವುದು ಅಂತ ತೋರಿಸ್ತೀರಾ? ಆಗ್ಲಿ ಕಣವ, ನಿನ್ನ ಒಳ್ಳೆ ಕೆಲಸಕ್ಕೆ ನಮ್ದು ಒಳ್ಳೆ ಸೇವೆ ಸೇರ್ಕೊಳ್ಳಿ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ. ಗಳೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾದಂ. ಮುಳುಗಳಿದೆ, ನೋಡ್ಕೊಂಡು ಬನ್ನಿ ಹುಷಾರಾಗಿ. ಅಮ್ಮ, ಏನು ಕಚ್ತು? ಏನ್ ಕಚ್ತ್ರಿ? ಏನಾಯ್ತು? ಮುಳ್ಳು ಚುಚ್ಕೊಂಡಿದೆ. ನಾನು ಅವಾಗ್ಲೇ ಹೇಳಿದೆ ನೋಡ್ಕೊಂಡು ಬನ್ನಿ ಮುಳ್ಳಿದೆ ಅಂತ. ನೀವು ಜಾಗ್ರತೆ ವಹಿಸಿದ್ರೆ ಎಲ್ಲ ಸರಿ ಆಗ್ತಿತ್ತು. ಅಯ್ಯೋ, ಹಾವಾದ್ರೂ ಕಚ್ಚಿದ್ರೆ ನೆಗದ್ ಬಿದ್ದಿರೋಳು. ನನ್ ದಾರಿ ಸಲೀಸಾಗಿರೋದು. ಬರೀ ಮುಳ್ಳು ಚುಚ್ಚಿದ್ದಕ್ಕೆ ಇವನಿಗೆ ನೋವಾದಂಗ ಆಡ್ತಿದ್ದಾನೆ. ಅಯ್ಯೋ, ತುಂಬಾ ನೋವಾಗ್ತಿದೆ. ನನ್ ನಿಜವಾಗ್ಲೂ ನಡೆಯಕ್ಕಾಗಲ್ಲ. ಹಾಗಂತ ಇಲ್ಲೇ ಠಿಕಾಣಿ ಹೊಡಿಯಕ್ಕಾಗತ್ತಾ? ಬನ್ನಿ, ನಾನು ಭುಜ ಮೇಲೆ ಕೈ ಹಾಕೊಂಡು ಸ್ವಲ್ಪ ದೂರ ನಡೆಯುವಂತೆ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಬಂಗಾರಿ, ಇವ್ರೆ ನೋವಾಗ್ತಿದೆ. ಅಯ್ಯಯ್ಯೋ, ಮುಳ್ತಾಗಿದ್ದು ಇವಳಿಗೆ ಅನುಕೂಲನೇ ಆಗೋಯ್ತಲ್ಲ. ಬಂಗಾರಿ ಹೆಗಲ್ ಮೇಲ್ ಕೈ ಹಾಕೊಂಡ್ ನಡೆಯೋಂಗಾಗೋಯ್ತು. ಹಂಗೆ ಇಬ್ರಿಗೂ ಪ್ರೀತಿ ಹುಟ್ಬಿಡುತ್ತೆ. ಆಮೇಲೆ ನನ್ ಗತಿ ಶಿವ್ ಶಿವ ಅಂತ ಆಗೋಗುತ್ತೆ. ನಿಂಗೇನೆ ಆಯ್ತು? ನನಗೂ ಮುಳ್ಳು ಚುಚ್ಕೊಳ್ತು ಕಣು. ಎಲ್ಲಿ? ಪಾದಕ್ಕೆ. ನಡಿಯಕ್ ಆಗ್ತಿಲ್ಲ. ಪಾದ ತಾನೇ ಚುಚ್ಕೊಂಡಿದ್ದು. ಪಾದ ಚರ್ಮ ಗಟ್ಟಿ ಇರುತ್ತೆ, ಏನ್ ಹಚ್ಕೊಂಡು ನೋಡ್ಕೊಂಡು ಅದೆಲ್ಲ ಸರಿ ಹೋಗುತ್ತೆ. ಥೂ, ದರಿದ್ರದವನೇ. ನನಗ್ ಮುಳ್ಳು ಚುಚ್ಚಿದ್ರೆ ಎಂಜಿಲ್ ಹಚ್ಕೊ ಅಂತಾನೆ. ಈ ಸುಪ್ನಾತಿಗ್ ಮಾತ್ರ ತಾನೇ ತಬ್ಗೊಂಡ್ ಕರ್ಕೊಂಡು ಹೋಗ್ತಾನೆ. ನಡೀರಿ ಹೋಗೋಣ. ಪಾಪ ಅವಳಿಗೂ ಮುಳ್ಳು ಚುಚ್ಚಿದೆ. ಅವಳು ನಾ ಕಡೆ ಇಟ್ಕೊಂಡು ನಡ್ಸ್ಕೊಂಡ್ ಬನ್ನಿ. ನಿಮ್ಮನ್ನ ಹೊತ್ಕೊಂಡು ಹೋಗೋದೇ ಹೆಣಬಾರ? ಇನ್ನು ಅವಳು ಬೇರೆ ಎತ್ಕೋಬೇಕಾ? ನಾವು ದಾರಿ ಹುಡ್ಕೋದು ಯಾವಾಗ? ದೇವಸ್ಥಾನಕ್ಕೆ ಹೋಗೋದು ಯಾವಾಗ?
ನನಗೆ ಏನೂ ಆಗಿಲ್ಲ. ನನಗೆ ಸಣ್ಣ ಮುಳ್ಳು ಚುಚ್ಚಿತ್ತು, ಈಗ ಸರಿ ಹೋಗಿದೆ. ಬಂಗಾರಿ, ನೀನು ಮುಂದೆ ಹೋಗು, ನಾನು ರಶ್ಮಿ ಅವ್ರನ್ನ ನಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ. ಬನ್ನಿ ಹೋಗೋಣ. ಸದ್ಯ ಬಂಗಾರಿಗೆ ಇವಳ ಜೊತೆ ಬೀಳೋದು ತಪ್ಪಿತು. ಆಹಾ, ವಯ್ಯಾರಿ. ಯಾವುದಾದ್ರೂ ಹುಲಿನೋ ಸಿಂಹನೋ ಬಂದು ಇವಳನ್ನು ತಿನ್ಕೊಂಡು ಬಿಡಬಾರ್ದಾ? ಅಯ್ಯಯ್ಯೋ, ಇವಳ ಜೊತೆ ನಾನೂ ಇದ್ದೀನಿ, ಅದು ನನಗೂ ಬಾಯಾಕ್ಬಿಟ್ರೆ? ಬೇಡಪ್ಪ, ಇವಳೊಬ್ಳೇ ಇದ್ದಾಗ ತಿನ್ಕೊಂಡು ಬಿಡಲಿ. ಎಲ್ಲಿಗೆ ಹೋದ್ರೂ ದಾರಿನೇ ಸಿಕ್ತಿಲ್ಲ. ಸುತ್ತಿ ಸುತ್ತಿ ಮತ್ತೆ ಇಲ್ಲಿಗೆ ಬಂದ್ವಿ. ಕತ್ಲು ಬೇರೆ ಆಗಿದೆ, ಈಗ ಸರಿಯಾಗಿ ದಾರಿನೂ ಗೊತ್ತಾಗಲ್ಲ. ಸುಮ್ಮನೆ ಕೈಕಾಲು ನೋವಷ್ಟೇ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗೋಣ. ನೋಡಿ, ನೀವು ಬೇಕಿದ್ರೆ ಸುಧಾರಿಸ್ಕೊಳ್ಳಿ, ನನ್ನ ಮಗಳು ಸಿಗೋವರೆಗೂ ಸುಧಾರಿಸ್ಕೊಳ್ಳೋ ಮಾತೇ ಇಲ್ಲ. ಬಂಗಾರಿ ಅವರೇ, ಕಲ್ಯಾಣಿ ಹೇಳ್ತಿರೋದು ಸರಿನೇ ಅಲ್ವಾ? ಈ ಕತ್ಲಲ್ಲಿ ನಾವು ಎಲ್ಲಿ ಅಂತ ಹೋಗೋದು? ನನ್ನ ಮಗಳು ಸಿಗದೆ ಸಂಕಟ ಆಗ್ತಿದೆ. ಅವಳು ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ ಏನೂ ಗೊತ್ತಾಗ್ತಿಲ್ಲ. ನೋಡಿ ಬಂಗಾರಿ ಅವರೇ, ನಾವು ಇಷ್ಟೊತ್ತಿನಲ್ಲಿ ಎಲ್ಲಿ ಹುಡ್ಕೊಂಡು ಹೋದ್ರೂ ತಪ್ಪು ದಾರಿಗೆ ಹೋಗ್ತೀವಿ. ಒಂದು ಕೆಲಸ ಮಾಡೋಣ, ನಾವು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಎದ್ದು ಏನಾದರೂ ಯೋಚನೆ ಮಾಡೋಣ. ಹಾಗಂತೀರಾ? ಹೌದು, ನನಗಂತೂ ಎಲ್ಲೂ ಹೋಗೋಕೆ ಇವಾಗ ಶಕ್ತಿ ಇಲ್ಲ. ನಾನು ಇಲ್ಲೇ ಮಲ್ಕೋತೀನಪ್ಪ. ಆಹಾ, ಸುಂದ್ರಾಂಗ. ನಾನು ಹೇಳಿದ್ರೆ ಬೇಡ ಅಂದ, ಈ ಸುಪ್ನಾತಿ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟ. ಯಾಕಪ್ಪ ಬೇಜಾರಲ್ಲಿದ್ಯಾ? ಕಣ್ಮುಚ್ಚಿ ಕೈ ಚಾಚು. ಈ ಕಣ್ಬಿಡ್ಬೋದು. ಐ, ರವೆ ಉಂಡೆ. ದಿನ ನೀನು ನನಗೆ ಊಟ ಮಾಡಿಸಿದ್ಯಲ್ಲ, ಇವತ್ತು ನಾನು ನಿಂಗೆ ಊಟ ಮಾಡಿಸ್ತೀನಿ. ಇಲ್ಲಿಂದ ಮೇಘಗಿರಿಗೆ ಹೇಗೆ ಹೋಗೋದು? ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಕಣವ್ವ. ನಿನ್ನ ಮೇಘಗಿರಿ ಕಳಿಸೋ ಜವಾಬ್ದಾರಿ ನಂದು. ಆದರೆ ಏನಾದ್ರೆ ಇಂಥ ಸರಿ ರಾತ್ರಿಲಿ ಕಗ್ಗತ್ಲಿನಲ್ಲಿ ನೀನು ಅಲ್ಲಿಗೆ ಹೋಗಬಾರ್ದು. ಇಲ್ಲ, ನಾನೀಗ ಹೋಗ್ಲೇಬೇಕು. ಹಠ ಮಾಡಬೇಡ ಮಗು. ನಾಯಕರು ಹೇಳೋದ್ರಲ್ಲೂ ಅರ್ಥ ಇದೆ. ಅವರೇ ನಿನ್ನ ಖುದ್ದಾಗಿ ಮೇಘಗಿರಿ ಕಳಿಸ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ನೀನು ಚಿಂತೆ ಮಾಡೋ ಅಗತ್ಯ ಇಲ್ಲ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಮೇಘಗಿರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಆದರೆ ಅದು ಕಠಿಣವಾದ ದಾರಿ, ದುರ್ಗಮವಾದ ಪ್ರದೇಶ. ಅಲ್ಲಿ ಕಾಡು ಪ್ರಾಣಿಗಳು, ಕಳ್ಳರ ಕಾಟ ಜಾಸ್ತಿ ಕಡವ. ನನಗೇನು ಭಯ ಇಲ್ಲ. ಯಾಕೆ ಹೇಳಿ? ಯಾಕೆ? ಯಾಕೆ ಅಂದ್ರೆ ನನ್ನ ಆತ್ಮೀಯ ಗೆಳತಿ ತ್ರಿಪುರ ಸುಂದರಿ ಅನ್ನೋರ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ಅವಳ ಆಶೀರ್ವಾದದಿಂದ ನನಗೆ ಏನೇ ಕಷ್ಟ ಬಂದ್ರೂ ಎದುರಿಸೋ ಧೈರ್ಯ ಇರುತ್ತೆ. ಎಂತ ಸಮಯದಲ್ಲೂ ನನ್ನ ಧೈರ್ಯ ಕಡಿಮೆ ಆಗಲ್ಲ. ಮೆಚ್ಚಬೇಕಾದ್ದೆ ಕಣವ ನಿನ್ನ ಧೈರ್ಯನ. ಜೊತೆಗೆ ಜಗನ್ಮಾತೆ ತ್ರಿಪುರ ಸುಂದರಿ ಅಮ್ಮನವ್ರ ಬಗ್ಗೆ ಈ ಮಗುಗಿರೋ ಭಕ್ತಿನ ಮೆಚ್ಚಬೇಕಾದ್ದೆ. ಇದು ಅವಳ ಶಕ್ತಿ ಕೂಡ. ಹಾಗಾದ್ರೆ ನಾನು ಈಗಲೇ ಹೊರಡ್ಬೋದಾ? ಅದೊಂದು ಮಾತು ಮಾತ್ರ ಈಗ ನಡ್ಸಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಿಗ್ಗೆ ಅದರ ವ್ಯವಸ್ಥೆ ಮಾಡ್ತೀನಿ. ಒಪ್ಕೊ ಮಗು. ಇದರಿಂದ ಈ ಕಾರ್ಯಕ್ಕೆ ಸಕಲವೂ ಒಳ್ಳೆಯದಾಗುತ್ತೆ. ಇದು ಕೂಡ ಆ ಮಹಾತಾಯಿ ಲೀಲೆನೇ.
ಜಗನ್ಮಾತೆ ಪಾರ್ವತಿ ಹಾಗೂ ಪರಮೇಶ್ವರನ ಒಂದುಗೂಡಿಸೋ ಈ ಪ್ರಯತ್ನದಲ್ಲಿ ಈ ಮಗುವಿನ ಕಾರ್ಯ ಫಲಕಾರಿಯಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗೂ ಅದೇ ನಂಬಿಕೆ. ನಿಮ್ಮ ನಂಬಿಕೆ ನನಗೆ ಶಕ್ತಿ ಕೊಡ್ತಿದೆ. ಧನ್ಯವಾದ. ಆಯ್ತು, ನಾನು ನಾಳೆ ಬೆಳಗ್ಗೆನೆ ಮೇಘಗಿರಿಗೆ ಹೋಗ್ತೀನಿ. ಆಗ್ಬೋದಾ? ಆಹಾ, ಹೇಗೆ ಮಲಗಿದಾರ ನೋಡು. ನನ್ನ ಬಗ್ಗೆ ಯಾರಿಗಾದ್ರೂ ಕಾಳಜಿ ಇದೆಯಾ? ಹೇಗಾದ್ರೂ ಮಾಡಿ ಇವ್ರನ್ನ ಬೇರೆ ಮಾಡಬೇಕು. ಈ ಬಂಗಾರಿ ಎಂದೆಂದಿಗೂ ನನ್ನವನಾಗಬೇಕು. ಹಾಗೇನಾದ್ರೂ ಮಾಡಬೇಕು. ಏ ಬಂಗಾರಿ, ಬಂಗಾರಿ ಎದ್ದೇಳು. ಬಂಗಾರಿ, ಮಗಳು ಹಿರಣ್ಮಯಿ. ಅಯ್ಯೋ, ನಿನ್ ಮಗಳಲ್ಲ ಕಣೋ, ನಾನು ಕಲ್ಯಾಣಿ. ನೀನಾ? ಏನು? ನನಗೆ ಬಾಯಾರಿಕೆ ಆಗ್ತಿದೆ ಕಣೋ, ನೀರ್ ಬೇಕು. ದೊನ್ನಲ್ಲಿದೆ, ತಗೊಂಡು ಕುಡಿ. ಅಯ್ಯೋ, ಅದನ್ನ ಆಗ್ಲೇ ಆ ರಶ್ಮಿ ಕುಡಿದ್ಬಿಟ್ಟಿದ್ದಾಳೆ ಕಣೋ. ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ ಕಣೋ. ಈಗ ನಾನು ನೀರು ಕುಡಿಲಿಲ್ಲ ಅಂದ್ರೆ ಸತ್ತೇ ಹೋಗ್ತೀನಿ ಅಷ್ಟೇ. ದಯವಿಟ್ಟು ನೀರು ತಂದ್ಕೊಡೋ. ಇದೇ ಉಪಕಾರ ಮಾಡಕ್ ಬಂದ್ಯಾ ನೀನು? ಅದಲ್ಲ ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಊರ್ ಕಡೆ ಹೋಗ್ತಾ ಇರಬೇಕು. ಹೇಗೆ ಹೋಗ್ತೀಯೋ ನನಗೆ ಗೊತ್ತಿಲ್ಲ. ಸರಿ, ನಾಳೆ ಕತೆ ನಾಳೆಗೆ. ಈಗ ನನಗೆ ನೀರು ಬೇಕಷ್ಟೇ. ಇಲ್ಲೇ ಸ್ವಲ್ಪ ದೂರದಲ್ಲಿ ನೀರಿದೆ, ಅಲ್ಲೇ ಕುಡ್ಕೊಂಡು ಏನೇನಿದೆಯೋ ಎಲ್ಲ ಮುಗಿಸ್ಕೊಂಡು ಬರುವಂತೆ. ಪದೇ ಪದೇ ಮತ್ತೆ ನಂಗೆ ತೊಂದರೆ ಕೊಡ್ಬೇಡ ನೀನು. ಏ ಬಂಗಾರಿ, ನಾನು ನಿನ್ ಜೊತೆ ಬಂದ್ಬಿಟ್ರೆ ರಶ್ಮಿ ಅವ್ರ ಗತಿ ಏನು? ನೀನಾದ್ರೆ ಗಂಡಸು, ಒಬ್ಬೊಬ್ನೇ ಓಡಾಡೋದಕ್ಕೆ ಧೈರ್ಯ ಇರುತ್ತೆ. ನಾವು ಹೆಂಗಸರು ಒಬ್ಬರೇ ಇರೋದು ಕಷ್ಟ ಅಲ್ವಾ? ಅದು ಅಲ್ದಿರ ನನಗೆ ನೀರು ಬೇಕಷ್ಟೇ, ಬೇರೆ ಏನೂ ಬೇಡ. ತೊಂದರೆ ಕೊಡೋ ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡಂಗಾಯ್ತು. ರಶ್ಮಿ ಅವ್ರನ್ನ ಹುಷಾರಾಗಿ ನೋಡ್ಕೊ. ಈ ಕತ್ಲಲ್ಲಿ ನೀರಿನ ಹೊಂಡ ಎಲ್ಲಿದೆ ಅಂತಲೂ ಗೊತ್ತಿಲ್ಲ, ದಾರಿ ಯಾವುದು ಅಂತಲೂ ಗೊತ್ತಾಗ್ತಿಲ್ಲ. ಆ ಕಡೆ ನೆರಬೇಕು, ಹೋಗಿ ತಗೊಂಡು ಬರ್ತೀನಿ. ರಶ್ಮಿ ಅಕ್ಕ, ರಶ್ಮಿ ಅಕ್ಕ ಎದ್ದೇಳಿ. ರಶ್ಮಿ ಅಕ್ಕ, ಏನಾಯ್ತು ಕಲ್ಯಾಣಿ? ನನಗೆ ತುಂಬಾ ಸುಸ್ತಾಗ್ತಿದೆ. ಬಂಗಾರಿ ಕಾಣ್ತಿಲ್ಲ. ಏನು? ಬಂಗಾರಿ ಅವ್ರು ಕಾಣಿಸ್ತಿಲ್ವಾ? ಇವ್ರದೊಳ್ಳೆ ಒಂದ್ ಕಡೆ ಇರೋದೇ ಇಲ್ಲ ಅಂತಾರೆ. ಈ ನಡು ರಾತ್ರಿ ಎಲ್ಲಪ್ಪ ಹೋದ್ರಿ ಇವರು? ಅವನಿಗೆ ಹಿರಣ್ಮಯ್ಯದೇ ಧ್ಯಾನ. ನಾವು ಬೇರೆ ರಾತ್ರಿ ಹೋಗೋದು ಬೇಡ ಅಂದ್ವಲ್ಲ, ಅದಕ್ಕೆ ನಾವು ನಿದ್ದೆ ಮಾಡಿದ್ಮೇಲೆ ಅವನು ಹೊರಟೋಗಿದ್ದಾನೆ. ಈ ಬಂಗಾರಿ ಅವ್ರದ್ದು ಮಗಳು ಹುಡ್ಕೋ ಅವಾಂತರ ಜಾಸ್ತಿ ಆಗ್ಬಿಟ್ಟಿದೆ. ನಡೀರಿ, ನಾವು ಅವನನ್ನು ಹುಡ್ಕೋಣ. ಕಲ್ಯಾಣಿ, ಈ ಕತ್ಲೆಯಲ್ಲಿ ಎಲ್ಲಿ ಅಂತ ಹುಡ್ಕೋದು? ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಅವರೇ ಬರ್ತಾರೆ. ಏನಾದ್ರೂ ಕೆಲಸ ಇರುತ್ತೆ, ಮಾಡ್ಕೊಂಬರಕ್ ಹೋಗಿರ್ತಾರೆ. ಇಲ್ಲ ಅಕ್ಕ, ನಾನು ಹಾಗೆ ಅನ್ಕೊಂಡು ಅವಾಗ್ಲಿಂದ ಕಾಯ್ತಿದ್ದೆ. ಆದ್ರೆ ಬಂಗಾರಿ ಬರಲೇ ಇಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ, ಅವನಿಗೇನಾದ್ರೂ ಆಗಿದ್ರೆ ಅಂತ. ಅದು ಅಲ್ಲದೆ ಅವಾಗಲೇ ಯಾವುದೋ ಹುಲಿನೋ ಕರಡಿನೋ ಕೂಗ್ದಂಗಾಯ್ತು. ನಾವು ಜೋರಾಗಿ ಕೂಗೋದಕ್ಕೆ ಬೇರೆ ಆಗಲ್ಲ. ನೋಡಿ, ಅವನು ಹೋಗಿದ್ರೆ ಇದೇ ದಾರಿಲಿ ಹೋಗಿರ್ಬೇಕು. ಬನ್ನಿ ಅಕ್ಕ, ನಾವು ಹೋಗಿ ನೋಡೋಣ. ಸರಿ ಸರಿ, ನೀನು ಹೇಳ್ತಿರೋದು ನೋಡಿದ್ರೆ ನನಗೂ ಯಾಕೋ ತುಂಬಾ ಅನುಮಾನ ಕಾಡ್ತಿದೆ. ನಾವಿಲ್ಲಿಂದ ಕೂಗ್ಕೊಂಡು ಹೋಗೋಣ. ಜೋರಾಗಿ ಕೂಗೋದು ಬೇಡ. ಆ ಕಡೆಯಿಂದ ಏನಾದರೂ ಅವ್ರಿಗೆ ಕೇಳಿಸಿದ್ರೆ ಅವರು ಕೂಗ್ತಾರೆ. ಹೊರಡೋಣ ಬಾ. ಸರಿ, ಬನ್ನಿ ಹೋಗೋಣ. ಬಂಗಾರಿ ಅವರೇ,
ಬಂಗಾರಿ ಅವರೇ, ಕಲ್ಯಾಣಿ, ಬಂಗಾರಿ ಅವರು ನಮ್ಮನ್ನ ನಿಜವಾಗ್ಲೂ ಬಿಟ್ಟು ಹೋಗ್ಬಿಟ್ಟಿದ್ದಾರಾ? ರಶ್ಮಿ ಅಕ್ಕ, ನನಗೆ ಹೊಸ ಜಾಗದಲ್ಲಿ ನಿದ್ದೆ ಬರಲ್ಲ. ಅದು ಅಲ್ದಿರ ಈ ಥರ ಕಾಡಲ್ಲಿ ಮಲಗ್ತಾ ಇರೋದು ಇದೇ ಮೊದಲು. ನನಗೆ ನಿದ್ದೆನೇ ಹತ್ತಲಿಲ್ಲ ಗೊತ್ತಾ. ಆಮೇಲೆ ಎಲ್ಲೋ ಒಂದು ಸ್ವಲ್ಪ ನಿದ್ದೆ ಹತ್ತಿತು. ಅದಕ್ಕೆ ಮುಂಚೆ ಬಂಗಾರಿ ಇಲ್ಲೇ ಇದ್ದ, ಆದರೆ ಎದ್ದು ನೋಡಿದ್ರೆ ಮಾಯ ಆಗ್ಬಿಟ್ಟಿದ್ದಾನೆ. ನಾನು ಅವನು ಇಲ್ಲೇ ಎಲ್ಲೋ ಹೋಗಿರ್ತಾನೆ ಬರ್ತಾನೆ ಅಂತ ಅಂದ್ಕೊಂಡು ಇಷ್ಟೊತ್ತವರೆಗೂ ಕಾದೆ, ಆದರೆ ಅವನು ಬರಲೇ ಇಲ್ಲ. ಅದಕ್ಕೆ ಭಯ ಆಗಿ ನಿಮ್ಮನ್ನು ಎಬ್ಬಿಸಿದ್ದು. ಈ ಬಂಗಾರಿ ಅವ್ರು ಯಾಕೆ ಹಿಂಗೆ ಆಡ್ತಾರೋ ಏನೋಪ್ಪ. ನಾವು ನೋಡಿದ್ರೆ ಅವ್ರ ಮಗಳಿಗೋಸ್ಕರ ಬಂದಿದ್ದೀವಿ. ಹೆಣ್ಮಕ್ಳಿಬ್ರು ಇದ್ದಾರೆ, ಅವ್ರಿಗೆ ಏನು ತೊಂದರೆ ಆಗುತ್ತೆ ಅಂತ ಯೋಚನೆನೂ ಮಾಡದೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಶೇ, ನನಗೂ ನಿಮ್ಮ ಹಾಗೆ ಯೋಚನೆ ಬಂತು ರಶ್ಮಿ ಅಕ್ಕ. ಮೊದಲು ನಮ್ಮ ಬಂಗಾರಿ ಹೀಗಿರಲಿಲ್ಲ, ಇವಾಗ ನೋಡಿ ಎಷ್ಟು ಸ್ವಾರ್ಥಿ ಆಗ್ಬಿಟ್ಟಿದ್ದಾನೆ. ಸರಿ ಇಲ್ಲ ಅವನು. ಅವನ ಬಗ್ಗೆನೇ ಅವನು ಯೋಚನೆ ಮಾಡ್ತಾನೆ. ನಿಜ ಹೇಳಬೇಕು ಅಂದರೆ ನಾನು ಅವನಿಗೋಸ್ಕರ ಬಂದಿದ್ದಲ್ಲ, ನಿಮಗೋಸ್ಕರ ಬಂದಿದ್ದು ಗೊತ್ತಾ. ಹಾಗೆಲ್ಲ ಏನೂ ಇಲ್ಲ ಕಲ್ಯಾಣಿ. ಪಾಪ ಬಂಗಾರಿ ಅವರು ಅವ್ರ ಮಗಳು ಕಳೆದೋಗಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಆದರೆ ಅವ್ರ ಮನಸ್ಸು ಮಗುವಿನಂಥದ್ದು. ಈಗ ತಾನೇ ಅವನಿಗೆ ಬೈತಿದ್ರಿ. ಒಂದು ಕ್ಷಣ ಅವ್ರ ಮೇಲೆ ಕೋಪ ಬಂತು ಅಷ್ಟೆ. ಬಂಗಾರಿ ಬೇಕಾ? ಬಂಗಾರಿ ಬಂಗಾರಿ ಯಾವತ್ತಿದ್ರೂ ನನ್ನವನು, ನಿನ್ನವನಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಗೆ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಪೀಡೆ ತೊಲಗ್ತು. ಅವಾಗ ನೋಡಿದ್ರೆ ಲಕ್ಷ್ಮಿ ಮೇಡಮ್ ಬಿಟ್ಟು ಬರಲ್ಲ ಅಂತಂದೆ, ಈಗ ಬಂದ್ಬಿಟ್ಟಿದ್ಯಾ? ಹೌದು ಹೇಳ್ದೆ, ಆದರೆ ನೀನು ಬೇರೆ ಬರಲಿಲ್ವಲ್ಲ. ಎಷ್ಟೊತ್ತಾಗೋಯ್ತು. ನಿನಗೇನಾಯ್ತೋ ಏನೋ ಅಂತ ಹೆದರ್ಕೊಂಡು ನಾನು ಬಂದ್ಬಿಟ್ಟೆ. ಮಾರಿ ಕೊಳ ಇರೋಕ್ಕೆ ನೀನು ಊರು ನೋಡು, ಕತ್ಲು ಬೇರೆ, ನೀರು ಹುಡ್ಕೊಂಡು ಓಡಾಡಬೇಕು. ಹೌದು, ಬರೋದು ಬಂದೆ, ರಶ್ಮಿ ಮೇಡಮ್ ಕರ್ಕೊ ಬರೋದಲ್ವಾ? ತಗೋ ನೀರು ಕುಡಿಯುವಂತೆ ನಡಿ. ರಶ್ಮಿನಾ? ಹೋಗು, ಸಿಗ್ತಾಳೆ. ಹೇ, ರಶ್ಮಿ ಮೇಡಮ್ ಕಾಣ್ತಾ ಇಲ್ಲ. ನಾನು ನಿನ್ನನ್ನು ಹುಡ್ಕೊಂಡು ಹೊರಟಾಗ ಇಲ್ಲೇ ಮಲ್ಕೊಂಡಿದ್ರು. ಇವಾಗ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ವೇ. ಸರಿ ಹೋಯ್ತು, ಒಬ್ರಿಂದೊಬ್ರು ಹುಡ್ಕೊಂಡು ಹೋಗೋದೇ ಆಯ್ತು. ಇನ್ನು ನಾ ಹುಡುಕ್ತೀನಿ, ನೀನು ಬಚ್ಚಿಟ್ಕೋ, ನಾನು ಹುಡುಕ್ತೀನಿ, ನೀ ಬಚ್ಚಿಟ್ಕೋ ಅನ್ನೋದಕ್ಕೆ ನಾನು ಕಣ್ಣ ಮುಚ್ಚಾಲಾಟನ. ನಾನು ನೋಡಿದಾಗ ಗಡದ್ದಾಗೆ ಗೊರಕೆ ಹೊಡಿತಿದ್ರು. ಸುಮ್ಮನೆ ಯಾಕೆ ಎಬ್ಬಿಸ್ಬೇಕು ಅಂತ ನಾನು ಹಾಗೆ ಬಂದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನು ಕಷ್ಟವೋ ಕಾರ್ಪಣ್ಯವೋ ನನ್ನ ಮಗಳು ನಾನು ಹುಡ್ಕೋತಿದ್ದೆ, ನೀವಿಬ್ರು ಬಂದು ಸೇರ್ಕೊಂಡ್ರಿ. ಈ ಹೆಂಗ್ಸ್ ಬೇರೆ ನಿಂತಲ್ಲಿ ನಿಲ್ಲಲ್ಲ, ಕೂತ್ನಲ್ಲಿ ಕೂರಲ್ಲ. ನೀವಿಬ್ರು ಬಂದು ಸೇರ್ಕೊಂಡಾಗಿಂದ ನಿಮ್ಮ ಸೇವೆ ಮಾಡೋದಾಯ್ತು ನಾನು. ಬಂಗಾರಿ, ಬಂಗಾರಿ, ಅಲ್ಲೆಲ್ಲೋ ರಶ್ಮಿ ಅವ್ರು ಕೂದಾಗ ಕೇಳ್ತಿದೆ. ಅವರೇನೋ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೇಕು. ಬಾ ನೋಡೋಣ. ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ಬದುಕೇ ಇದ್ದಾಳ ಇವಳು. ಅಯ್ಯೋ ದೇವ್ರೆ, ಇವಳೇನಾದ್ರು ಬಂಗಾರಿ ಹತ್ರ ನನ್ನ ಬಗ್ಗೆ ಹೇಳ್ಬಿಟ್ರೆ. ಅಮ್ಮ ಮಹಾತಾಯಿ, ನೀನೇ ನನ್ನನ್ನು ಕಾಪಾಡಬೇಕು. ಬಂಗಾರಿ,
ಬಂಗಾರಿ ಬಂಗಾರಿ ಎಲ್ಲಿದ್ದೀರಾ? ನಾನು ಇಲ್ಲಿದ್ದೀನಿ, ಕಾಪಾಡಿ. ಬಂಗಾರಿ ಬಂಗಾರಿ